ಮಾತಾಡಿಸಿಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರಾ? ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕೂಡ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ದಾರೆ. ಇನ್ನು ಪಕ್ಕದ ಮನೆಯವರನ್ನು ಅದು ನನಗೆ ಗೊತ್ತಿಲ್ಲ, ಅಂದ್ರೆ ಬೇರೆ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತ. ಸ್ನೇಹಿತರನ್ನೇನಾದ್ರೂ ಕರೆದಿದ್ರಾ ಅಂತ? ಕರೆದಿದ್ದಾರೆ. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಸುಮಂತ್ ಸಾವು ಪ್ರಕರಣ ಎಲ್ರಿಗೂ ಗೊತ್ತಿರುವಂಥದ್ದು. 15 ವರ್ಷದ ಯುವಕ, 9ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಯುವಕ ಇವತ್ತು ನಿಗೂಢ ಸಾವಿನಲ್ಲಿ ಆ ಒಂದು ರಹಸ್ಯವನ್ನು ಭೇದಿಸುವಂತಹ ಪ್ರಯತ್ನದಲ್ಲಿ ಈ ಒಂದು ನಿಗೂಢವಾದಂತಹ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಇವತ್ತು ಆ ಒಂದು ಕುಟುಂಬಸ್ಥರನ್ನು ಮಾತಾಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ. ನಾವು ಹಲವು ವೀಕ್ಷಣೆಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು. ಇವಾಗ ಅವರ ತಂದೆ ಜೊತೆಗೆ ಮಾತಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಸರ್ ನಮಸ್ತೆ, ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಿಮಗೆ ಭಾಳಷ್ಟು ಬೇಸರ ಇದೆ ಅನ್ನುವಂತಹ ವಿಚಾರ ಗೊತ್ತಿದೆ, ಮೀಡಿಯಾಗಳು ಬರುತ್ತೆ, ಅಂದರೆ ನಿಮಗೆ ತೊಂದರೆ ಆಗುತ್ತೆ, ಎಲ್ಲವೂ ನಮಗೆ ನಾವು ಗಮನಿಸ್ತಾ ಇದ್ದೇವೆ. ಆದರೂ ಕೂಡ ಈ ಒಂದು ವಿಚಾರದಲ್ಲಿ ನಿಮ್ಮ ಈ ಒಂದು ಮಾತು ಅಂತ ಹೇಳಿದರೆ ನಮಗೆ ಬಹಳಷ್ಟು ವ್ಯಾಲ್ಯೂಬಲ್ ಆಗಿದೆ. ಅಂದರೆ ಸತ್ಯವನ್ನು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಆ ಒಂದು ಕಾರಣಕ್ಕೆ ನಾವು ಏನೋ ಒಂದು ವಿಚಾರವನ್ನು ಜನರ ಮುಂದೆ ತಲುಪಿಸೋಕ್ಕಿಂತಲೂ ನೀವು ಹೇಳುವಂತಹ ವಿಚಾರವನ್ನೇ ಜನರಿಗೆ ತಲುಪಿಸುವಲ್ಲಿ ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ದೇವೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಏನು ನಡೀತು ಆ ಒಂದು ದಿನದಿಂದ ಇವತ್ತಿನವರೆಗೆ ಸಣ್ಣ ಮಟ್ಟದಲ್ಲಿ ಹೇಳುವುದಾದರೆ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಬಯಸ್ತೀರಾ ಅಂತ? ಹೇಳುವಂಥದ್ದನ್ನೆಲ್ಲ ಎಲ್ಲ ಮೀಡಿಯಾಗಳಲ್ಲೂ ನಾನು ಹೇಳಿದ್ದೇನೆ, ಜನತೆಯವರು ನೋಡಿದ್ದಾರೆ. ಅದನ್ನೇ ಪುನಃ ನಾನು ಹೇಳಬೇಕು. ಹೌದು, ಅಂದರೆ ಆ ಒಂದು ಬೆಳಗಿನ ದಿವಸ ಯಾವತ್ತಿಗೂ ಹೋಗುವ ರೀತಿಯಲ್ಲಿ ಆತ ಹೋಗ್ತಾ ಇದ್ನ, ಅಥವಾ ಅವತ್ತಿನ ಸ್ಪೆಷಲ್ ಏನಾದರೂ ದಿವಸ ಆಗಿತ್ತ? ಇಲ್ಲ, ಅವತ್ತಿನ ಯಾವಾಗಲೂ ಹೋಗ್ತಾ ಇರಲಿಲ್ಲ. ಯಾವಾಗ ಬಿಟ್ಟು ಹೋಗ್ತಾ ಇದ್ದ. ಇದು 3ನೇ ಸಲ ಹೋಗ್ತಾ ಇದ್ದ ಪೂಜೆಗೆ. ಅವತ್ತು ಕೂಡ ಅದೇ 5 ಗಂಟೆ ಅಂದಾಜು, 4:45 ಅಂದಾಜಿಗೆ ಹೊರಟು ಹೋಗಿರ್ಬೋದು. ಆತ ಒಬ್ಬಂಟಿಯಾಗೆ ಹೋಗ್ತಾ ಇದ್ದ. ಒಬ್ಬಂಟಿಯಾಗಿ ಅಂದ್ರೆ ಇಲ್ಲಿಂದ ಈ ಒಂದು ಮನೆಯಿಂದ ಆತ ಒಬ್ಬನೇ ಹೋಗ್ತಿದ್ದ, ಆತನ ಜೊತೆ ಸ್ನೇಹಿತರು ಕೂಡ ಹೋಗ್ತಾ ಇದ್ರು. ಆತನ ಜೊತೆ ಅಲ್ಲಿ ಸೈಕಲ್ ಹತ್ತಿರದಿಂದ ಹೌದು ಸ್ನೇಹಿತರು ಹೋಗ್ತಾ ಇದ್ರು. ಆ ಒಂದು ಪ್ರದೇಶಕ್ಕೆ ಸ್ನೇಹಿತರು ಕೂಡ ಬರ್ತಾ ಇದ್ರು. ಅಲ್ಲಿಯವರೆಗೆ ಆತ ಒಬ್ಬಂಟಿಗಾನೇ ಹೋಗ್ತಾ ಇದ್ದ. ಆ ಒಂದು ಇನ್ಸಿಡೆಂಟ್ ನಡೆದಂತಹ ಪ್ರದೇಶದವರೆಗೂ ಆತ ಒಬ್ಬಂಟಿಗನಾಗಿ ಹೋಗ್ತಾ ಇರುವಂತದ್ದು. ಸೊ ಆ ಒಂದು ಬೆಳವಣಿಗೆಯನ್ನು ಗಮನಿಸುವಾಗ ಸ್ಕೂಲಿಗೆ ಹೋಗುವಾಗಲೂ ಅಂದ್ರೆ ಏನೇ ಕೆಲಸ ಇದ್ರು ಅದೇ ದಾರಿಯನ್ನ ಬಳಸಿ ಹೋಗ್ತಾ ಇದ್ದ. ಅದೇ ದಾರಿಯನ್ನು ಬಳಸಿ ಹೋಗ್ತಾ ಇದ್ದ. ಓಕೆ, ಇವಾಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಏನಾದರೂ ಕ್ಲೂಗಳು ಸಿಕ್ಕಿದ್ಯಾ ಅಂತ? ಇಲ್ಲ, ಎಂಥ ಮಾಹಿತಿ ಆ ಬಗ್ಗೆ ಏನು ಕೊಟ್ಟಿಲ್ಲ ಅವರು. ಆದರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಈ ಮನೆಯಲ್ಲಿ ಯಾರನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ? ನಮ್ಮೆಲ್ಲರನ್ನು ಕೂಡ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ದಾರೆ. ಇನ್ನು ಪಕ್ಕದ ಮನೆಯವರನ್ನು? ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಬೇರೆ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತ. ಸ್ನೇಹಿತರನ್ನೇನಾದ್ರೂ ಕರೆದಿದ್ರಾ ಅಂತ? ಕರೆದಿದ್ದಾರೆ. ನಮ್ಮನ್ನು ಕರೆದ ಹೊತ್ತು ಸ್ನೇಹಿತರ ಆ 3 ಮಕ್ಕಳನ್ನು ಕರೆದಿದ್ದಾರೆ. ಓಕೆ, ಸ್ನೇಹಿತರನ್ನ ನೀವು ಮಾತಾಡಿಸುವ ಪ್ರಯತ್ನ ಮಾಡಿದ್ರಾ? ಇಲ್ಲ ಸರ್, ನಮಗೆ ನಿನ್ನೆಯವರೆಗೆ ಇಲ್ಲಿ ಅವನ ಕಾರ್ಯಕ್ರಮದ ಬಗ್ಗೆ ಗಮನ ಹರಿಸ್ತಾ ಇದ್ದೆವು. ಹಾಗಾಗಿ ಇವತ್ತು ಒಂದು ಸಣ್ಣ ಬಿಡುವಿನಲ್ಲಿ ಇದ್ದೇವೆ ಅಷ್ಟೇ. ಅಂದರೆ ನಿನ್ನೆ 12ನೇ ದಿವಸದ ಕಾರ್ಯಕ್ರಮ ನಡೆದು ಇವತ್ತು ನೀವು ಸ್ವಲ್ಪ ಬಿಡುವಿನಲ್ಲಿದ್ದೀರಾ ಅಂತ. ಆ ಮಕ್ಕಳನ್ನು ಕೂಡ ಮಾತಾಡಿಸಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರಾ? ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅಂದ್ರೆ ಸ್ನೇಹಿತರು ಯಾರು ಕುಟುಂಬಸ್ಥರಲ್ಲ ಅಂತ ಕಾಣಿಸುತ್ತೆ. ಅಲ್ಲ, ಅವರ ಸ್ನೇಹಿತರು ಅಲ್ಲ. ಈ ಒಂದು ಪ್ರದೇಶವನ್ನು ಗಮನಿಸುವಾಗ ಕೂಡ ಅಷ್ಟೊಂದು ಜನನಿಬಿಡ ಪ್ರದೇಶವಾಗಿ ಕಾಣ್ತಾ ಇಲ್ಲ. ಒಂದು ಮನೆ ಬಿಟ್ಟು 400 ಮೀಟರ್ 500 ಮೀಟರ್ ದೂರದಲ್ಲಿರುವಂತಹ ಮನೆಗಳು. ಸೊ ಏನಾದರೂ ಇನ್ಸಿಡೆಂಟ್ ನಡೆದರೆ ಅಷ್ಟು ಪಕ್ಕಕ್ಕೆ ಕೇಳುವ ರೀತಿಯಲ್ಲಿ ಯಾವುದೇ ಶಬ್ದಗಳನ್ನು ಆಲಿಸುವಂತಹ ಆ ಒಂದು ದೂರ ಇರುವಂತಹ ಪ್ರದೇಶ ಖಂಡಿತವಾಗಿಯೂ ಅಲ್ಲ. ಸೊ ಈ ಒಂದು ಪ್ರದೇಶವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಅಷ್ಟು ಬೇಗವಾಗಿ ಏನಾದರೂ ಒಂದು ಇನ್ಸಿಡೆಂಟ್ ನಡೆದರೆ ಅದನ್ನು ಕೇಳುವಷ್ಟರ ಮಟ್ಟಿಗೆ ದೂರದಲ್ಲಿರುವಂತಹ ಪ್ರದೇಶಗಳು ಖಂಡಿತವಾಗಿಯೂ ಅಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕನಿಷ್ಠ ಅಂದರೂ 400-300 ಮೀಟರ್ ದೂರದ ಆ ಒಂದು ವ್ಯತ್ಯಾಸ ಇರುವಂಥದ್ದು. ಸೊ ಈ ಒಂದು ಪ್ರಕರಣಕ್ಕೆ ಈ ಒಂದು ಪ್ರಕರಣ ತನಿಖೆ ಮುಂದುವರಿತಾ ಇರುವಂಥದ್ದು. ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ಹಲವು ಮಾಹಿತಿಗಳನ್ನು ಕಲೆ ಹಾಕಿದರೂ ಕೂಡ ಈ ಒಂದು ನಿಗೂಢತೆಯನ್ನು ಬಯಲಿಗೆಳೆಯೋಕೆ ಅವರಿಂದ ಸಾಧ್ಯ ಆಗಿಲ್ಲ ಎನ್ನುವಂಥದ್ದು. ಸೊ ನಿನ್ನೆವರೆಗೆ ನಡೆದಂತಹ ಘಟನೆಯಲ್ಲಿ ಈ ಒಂದು ಬೆಳವಣಿಗೆ ಬಗ್ಗೆ ಯಾವುದೇ ಪ್ರತ್ಯೇಕವಾದಂತಹ ತನಿಖೆಯಲ್ಲಿ ಬೆಳವಣಿಗೆಗಳು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇರುವಂಥದ್ದು.